ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಕ್ರೋಶಾ ಕಚ್ಚೋ ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿ 2 ಸ್ಟೆಪ್ ಡಿಸೈನು. ಸೊ ಸಿಂಗಲ್ ಕಲರ್ ಯೂಸ್ ಮಾಡ್ತೀನಿ, ಬಟ್ 2 ಸ್ಟೆಪ್ ಹಾಕ್ತಾ ಇದ್ದೀನಿ. ಇದು ಒಂದು ರೋಸ್ ಪಿಂಕ್ ಅಂದರೆ ಲೈಟ್ ಆನಿಯನ್ ಪಿಂಕ್ ಶೇಡು ಮತ್ತು ನೇವಿ ಬ್ಲೂ ಕಾಂಬಿನೇಷನ್ ಫ್ರೆಂಡ್ಸ್, ಅಜ್ಜಿ ಸಾರಿ. ಸೊ ಇದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆ್ಯಸ್ ಯೂಶಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಬೀಡ್ ತೊಗೊಂಡಿರ್ತಾ ಇದ್ದೀನಿ ಅಷ್ಟೇ. ಸೊ 10 ನಂಬರ್ ನೀಡಲ್ಲ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ನಾಟ್ ಹಾಕ್ಕೊಂಡಿರ್ತೀವಿ ಅಲ್ವಾ, ಒಂದ್ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಸೊ 2 ಟೈಮ್ ಸಿಂಗಲ್ ಕ್ರೋಶೆ ಆದಮೇಲೆ ನಾನಿಲ್ಲಿ ನೀಡಲ್ನ ಹಾಗೆ ಇಟ್ಕೋಬೇಕು ಫ್ರೆಂಡ್ಸ್. ನೀಡಲ್ನ ಹಾಗೆ ಇಟ್ಕೊಂಡು ಮೀಡಿಯಮ್ ಸೈಜ್ನ ಬೀಡ್ನ ಏನಿದೆ ಅದನ್ನು ನೀಡಲ್ಗೆ ಹಾಕ್ಕೋತೀನಿ. ಸೊ ಡಿಸೈನ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಇದು ಯಾವಾಗಲೂ ಈ ಥರ ಸಿಮಿಲರ್ ಡಿಸೈನ್ ತೋರಿಸಿದ್ದೀನಿ ಫ್ರೆಂಡ್ಸ್, ಬಟ್ ಬೇಸಲ್ಲಿ ಬೀಡ್ ಬರೋ ಥರ ಇದು. ಸೊ ದಾರ ಹಾಗೆ ಇರಬೇಕು, ಬೀಡನ್ನ ಹಾಕಿ ನೀಡಲ್ಗೆ. ಸೊ ನೋಡಿ, ಪಕ್ಕದಲ್ಲೇ ಈ ಥರ ನೀಡಲ್ನ ಸಾರಿಗೆ ಹಾಕಿ ದಾರನ ತೊಗೊಂಡು ಬಂದು, ಸೊ ದಾರನ ತಂದು ಇವಾಗ ಒಂದು ದಾರ, ಒಂದು ಬೀಡು, ಒಂದು ದಾರ ಇರುತ್ತೆ. ಒಂದು ದಾರಕ್ಕೆ ಮಾತ್ರ ಈ ಥರ ದಾರನ ತೊಗೊಂಡು ಬಂದು ಲಾಕ್ ಟೈಪ್ ಆದಮೇಲೆ ಬೀಡ್ಗೂ ಸೇರಿಸಿ ಈ ಸೈಡ್ ಎಳ್ಕೋಬೇಕು, ಮತ್ತು ಈ 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಸೊ ಫಸ್ಟ್ ಎಳ್ಕೊಳ್ಳೋ ದಾರ, ಫಸ್ಟ್ ದಾರ ಒಂದು ಬೀಡ್ಗೆ ಒಂದು ಮಾಡಬೇಕು, ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಅಲ್ಲಿಂದ 2 ಚೈನ್ನ ಹಾಕೋತಾ ಇದ್ದೀನಿ. ಸೊ 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೋಡಿ ಫ್ರೆಂಡ್ಸ್, ಬೀಡ್ ಪಕ್ಕನೇ ಒಂದು ದಾರ ಹೋಲ್ ಕಾಣಿಸುತ್ತೆ ಪಕ್ಕದಲ್ಲೇ. ಆ ಹೋಲ್ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 2 ದಾರ ಒಂದು ಮಾಡ್ಕೊಳ್ಳಿ. ನೀಡಲ್ ಮೇಲಿರೋ 3 ದಾರನ 2 ದಾರ ಒಂದು ಮಾಡ್ಕೋಬೇಕು, 2 ದಾರ ಒಂದು ಮಾಡ್ಕೋಬೇಕು. ಒಂದು ಕಂಬ ಆಗುತ್ತೆ ಡಬಲ್ ಕ್ರೋಶೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಪ್ಲೇಸ್ಗೆ ಹೋಗಿ ದಾರನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ, 2 ದಾರ ಒಂದು ಮಾಡ್ತೀನಿ, ಮತ್ತೆ 2 ದಾರನ ಒಂದು ಮಾಡ್ಕೊತೀನಿ. ಸೊ ಡಬಲ್ ಕ್ರೋಶೆ ಆಯಿತು. 2 ಸರ್ತಿ ಆಯ್ತಲ್ವ, ಇನ್ನೂ 2 ಸರ್ತಿ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಮಾತ್ರ ಈ ಥರ ಸ್ಪೇಸ್ ಕಡಿಮೆ ಇರುತ್ತೆ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡಬೇಕಾಗತ್ತೆ. ಅದೇ ಪ್ಲೇಸಲ್ಲಿ 4 ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ನಾನು. ಮತ್ತು ಪ್ರತಿ ಈ ಥರ ಆರ್ಚ್ಗೂ ಆರಾಮ್ಸಾಗಿ ಸ್ಪೇಸ್ ಸಿಗುತ್ತೆ ನಿಮಗೆ 4 ಕಂಬ ಹಾಕೋದಕ್ಕೆ. ಸೊ ಈ ಥರ 4 ಡಬಲ್ ಕ್ರೋಶೆ ಮಾಡ್ಕೋಬೇಕು. 4 ಡಬಲ್ ಕ್ರೋಶೆ ಆದ ತಕ್ಷಣ ಫ್ರೆಂಡ್ಸ್, ನೀಡಲ್ ಹಾಗೇ ಇರಲಿ, ಬೀಡನ್ನ ಕೈಯಿಂದ ನೀಡಲ್ಗೆ ಹಾಕಬೇಕು. ಸೊ ನಾವು ಯಾವಾಗಲೂ ನೀಡಲ್ ತೆಗೆದ್ಬಿಟ್ಟು ಬೀಡನ್ನ ತೊಗೋತೀವಿ ಅಲ್ವಾ, ಇದು ನೀಡಲ್ಗೆ ಬೀಡನ್ನ ಕೈಯಿಂದ ಹಾಕಬೇಕು. ಸೊ ಇನ್ಸರ್ಟ್ ಆದಮೇಲೆ ಡೈರೆಕ್ಟಾಗಿ ನೋಡಿ, ನೀಡಲ್ ಮೇಲೆ ದಾರ ಸುತ್ತೋದು ಬೇಡ, ಡೈರೆಕ್ಟಾಗಿ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಅಂದಾಜು ಮೇಲೆ ನೋಡಿ, ಈ ಥರ ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ನೀಡಲ್ನ ಹಾಕಿ ದಾರನ ತೊಗೊಂಡು ಬರ್ತೀನಿ. ದಾರನ ತೊಗೊಂಡು ಬಂದು ಲಾಕ್ ಮಾಡಬೇಕಾಗತ್ತೆ. ಫಸ್ಟ್ ದಾರಾನ ಮತ್ತು ಬೀಡನ್ನ 2 ಸೇರಿ ಈ ಥರ ದಾರಾನ ಎಳ್ಕೊಂಡು ಬರ್ತೀನಿ. ನಮಗಲ್ಲಿ ಲಾಕ್ ಆಗುತ್ತೆ ಬೀಡು. ಸೊ ಮತ್ತೆ 2 ದಾರ ಇರೋದನ್ನ ಒಂದು ಮಾಡ್ಕೋಬೇಕು. ಈ ರೀತಿ ಬೀಡ್ ಲಾಕ್ ಆದ ತಕ್ಷಣ 2 ಚೈನ್ಸ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಫಸ್ಟ್ ಆರ್ಚ್ ಬ್ಯಾಕ್ ಸೈಡ್ ಇರೋ ಆರ್ಚಲ್ಲಿ ಮೇಲ್ಗಡೆ ದಾರ ಗ್ಯಾಪ್ ಇದೆ ಅಲ್ವಾ, ಸೊ ಆ ಗ್ಯಾಪ್ ಒಳಗಡೆ ನಮಗೆ 4 ಕಂಬಗಳನ್ನ ಮಾಡಬೇಕು. 4 ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಸೊ 4 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೇಮ್ ಪ್ಲೇಸಲ್ಲಿ ಈ ಥರ 4 ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ 4 ಕಂಬ ಆದಮೇಲೆ ಮತ್ತೆ ನೀಡಲ್ನ ಇಟ್ಕೊಂಡು ನೋಡಿ, ಲೆಫ್ಟ್ ಹ್ಯಾಂಡಲ್ಲಿ ನೀಡಲ್ಲ ಥರ ಇಟ್ಕೊಂಡು ಈ ಥರ ಬೀಡ್ ಹಾಕ್ತೀನಿ. ಸೊ ಬೀಡ್ ಹಾಕಿಬಿಟ್ಟು ನೆಕ್ಸ್ಟ್ ಸೇಮ್ ಸ್ಟಾರ್ಟಿಂಗ್ ಎಷ್ಟು ತೊಗೊಂಡಿರ್ತೀರ ಫ್ರೆಂಡ್ಸ್, ಅಷ್ಟೇ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಸಿಂಪಲ್ಲಾಗಿ ಲಾಕ್ ಮಾಡ್ತೀವಿ ಅಲ್ವಾ ದಾರಕ್ಕೆ, ಅದೇ ಥರ ಲಾಕ್ ಮಾಡೋದು. ಬಟ್ ದಾರಕ್ಕೂ ಬೀಡನ್ನ ಸೇರಿಸ್ಬೇಕಷ್ಟೆ. ಬೀಡನ್ನ ಸೇರಿಸೋದು ಲಾಕ್ ಆಗುತ್ತೆ. ಮತ್ತು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಅಲ್ಲಿಂದ ಮತ್ತೆ 4 ಕಂಬಗಳನ್ನ ಈ ರೀತಿ ಚಿಕ್ಕ ಚಿಕ್ಕ ಆರ್ಚ್ ಬರುತ್ತೆ ಫ್ರೆಂಡ್ಸ್. ಮೇಲೆ ಒಂದು ಬೀಡ್ ಬರುತ್ತೆ. ಯಾವಾಗಲೂ ಸ್ಲ್ಯಾಂಟಿಂಗ್ ಆರ್ಚಿಗೆ ನಾವು ಕೆಳಗಡೆ ಬೀಡ್ ಬರೋ ಥರ ಮಾಡ್ತಾ ಇದ್ವಿ ಅಲ್ವಾ, ಇದು ಮೇಲೆ ಬೀಡ್ ಬರೋ ಥರ ಸ್ವಲ್ಪ ಸ್ಪೆಷಲಾಗಿ ಕಾಣಿಸುತ್ತೆ. ಅಂದರೆ ಆ ಸಾರಿಗೂ ಈ ಥರ ಡಿಸೈನ್ಗೆ ಈ ಥರ ಅಟ್ಯಾಚ್ ಮಾಡ್ದಂಗಿರುತ್ತೆ ಬೀಡು. ಸೊ ಈ ರೀತಿ ಮಾಡ್ಕೊಂಡು ಹೋಗಬೇಕು. ಬೇಸ್ ಲೈನ್ ಫ್ರೆಂಡ್ಸ್, ಇದು ಆರಾಮ್ಸಾಗೆ ಇದನ್ನು ಮಾಡ್ಕೊಂಡು ಹೋಗಿ. ಸೆಕೆಂಡ್ ಸ್ಟೆಪ್ ಇದ್ದಿದ್ದು ಈಸಿ, ಬರೀ ಆರ್ಚ್ ಹಾಕೋದಷ್ಟೇ, ತುಂಬ ಈಸಿ. ಈ ಥರ ಬೀಡ್ ಹಾಕ್ಕೊಂಡು ಡಿಸೈನ್ ಮಾಡ್ಕೊಳ್ತಾ ಹೋಗಬೇಕು.
ಸೊ ಹಾಕಿ ದಾರನ ತೊಗೊಂಡು ಬಂದು ದಾರನ ಬೀಡ್ನ ಎರಡು ಸೇರಿ ದಾರನ ಎಳ್ಕೋಬೇಕು ಮತ್ತು ಎರಡು ದಾರನ ಒಂದು ಮಾಡ್ಕೋಬೇಕು. ಇದೇ ರೀತಿ ಆ ಪೂರ್ತಿ ಬೇಸ್ನ ಹಾಕ್ಕೊಂಡು ಹೋಗಬೇಕು. ಈ ರೀತಿ ಕಾಣಿಸುತ್ತೆ ನಿಮಗೆ. ಸೊ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಬೇಸು. ಬರೀ ಇದನ್ನೇ ಮೈಸೂರು ಸಿಲ್ಕ್ಗೆ, ಕಾಟನ್ ಸಿಲ್ಕ್ಗೆ ಬರೀ ಇದೇ ಡಿಸೈನ್ನ ನಾವು ಹಾಗೆ ಹಾಕ್ಬಿಟ್ಬಿಡ್ಬೋದು ವಿತೌಟ್ ಕುಚ್ಚು ಡಿಸೈನು. ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಜಸ್ಟ್ ಬಾರ್ಡರ್ ಥರ ಇದಕ್ಕೆ ಇನ್ನೂ ಒಂದು ಸ್ಟೆಪ್ ಬರುತ್ತೆ ಫ್ರೆಂಡ್ಸ್. ಆರ್ಚ್ ಸೆಂಟ್ರಿಗೆ ನೋಡಿ 2 ಚೈನ್ ಆದಮೇಲೆ ಸೆಂಟ್ರ್ ಬರುತ್ತಲ್ವ, ಸೊ ಆ ಸೆಂಟರ್ಗೆ ನಾನು ನೀಡಲ್ದ ಹಾಕಿ ದಾರ ತೊಗೊಂಡು ನಾಟ್ ಹಿಂದೆ ಬರೋ ಥರ ಒಂದು ಸಿಂಗಲ್ ಕ್ರೋಶೆ ಮಾಡೋಣ. ನಾಟ್ ಹಿಂದೆ ಬರೋ ಥರ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 4 ಚೈನ್, ಸಿಂಗಲ್ ಕ್ರೋಶೆ ಆದಮೇಲೆ 4 ಚೈನ್ನ ಮಾಡಿ ನೆಕ್ಸ್ಟ್ ಆರ್ಚ್ ಟಿಪ್ ಇರುತ್ತೆ ಅಲ್ವಾ, ಟಿಪ್ಪಿಗೆ ಲಾಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ಆರ್ಚ್ ಟಿಪ್ಪಿಗೆ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 4 ಚೈನ್ನ ಲಾಕ್ ಮಾಡ್ಕೊಂಡಿದ್ದಾಯಿತು. ಮತ್ತೆ ಇನ್ನೂ ಒಂದು ಸತಿ 4 ಚೈನ್ ಹಾಕಬೇಕು. ಇನ್ನೂ ಒಂದು ಟೈಮು 4 ಚೈನ್ ಆದಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಆರ್ಚ್ ಟಿಪ್ಪಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮಗಿಲ್ಲಿ 2 ಟೈಮ್ಸ್ 4 ಚೈನ್ ಹಾಕ್ತೆ ಫ್ರೆಂಡ್ಸ್. 4 ಚೈನ್ ಮತ್ತು ಇವಾಗ 5 ಚೈನ್ ಹಾಕ್ಕೊಳ್ತೀನಿ. ಸೊ ಇದು ಕೂಡ 4 ಚೈನೇ ಹಾಕ್ಬೋದು, ನಡೆಯುತ್ತೆ. ಬಟ್ ಯು ಶೇಪ್ ಬೇಕಂದ್ರೆ ಒಂಚೂರು 5 ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಎಕ್ಸ್ಟ್ರಾ ಮಾಡೋದಷ್ಟೇ. 5 ಚೈನ್ ಹಾಕೋಣ. 5 ಚೈನ್ ಹಾಕಿ ನೆಕ್ಸ್ಟ್ ಆರ್ಚ್ ಟಿಪ್ಪಿಗೆ ಲಾಕ್ ಮಾಡ್ತೀನಿ. ಟಿಪ್ಪಿಗೆ ಲಾಕ್ ಮಾಡ್ಕೊಳ್ತೀನಿ. ಟಿಪ್ಪಿಗೆ ಲಾಕ್ ಮಾಡಿಬಿಟ್ಟು ಮತ್ತೆ ಅಲ್ಲಿಂದ 4 ಚೈನ್ 5 ಚೈನ್ ಆದಮೇಲೆ ಮತ್ತೆ 5 ಚೈನೇ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದು ಬ್ಯಾಕ್ ಸೈಡಿಗೆ ನಾನು ಲಾಕ್ ಮಾಡ್ತೀನಿ. 4 5 ಹಾಕಿದ್ಮೇಲೆ ಮತ್ತೆ 5 ಹಾಕಿದ್ದೀನಿ. ಸೊ ಅದನ್ನು ಬ್ಯಾಕ್ ಸೈಡ್ ಸ್ವಲ್ಪ ಡಿಸೈನ್ನ ಟರ್ನ್ ಮಾಡಿಕೊಂಡು ನೋಡಿ ಆರಾಮಾಗಿ ಸಿಂಗಲ್ ಕ್ರೋಶೆ ಕಾಣಿಸುತ್ತೆ ನಿಮಗೆ. ಆ ಹೋಲ್ ಗ್ಯಾಪ್ಗೆ ನೀಡಲ್ಲಿ ಹಾಕಿದ್ದಾರೆ ಅಂತಂದು 2 ದಾರ ಸೇರಿ ಒಂದು ಮಾಡ್ತೀನಿ. ಅಲ್ಲಿಂದ ಮತ್ತೆ 3 ಚೈನ್ ಇನ್ನು ಪಕ್ಕದಲ್ಲಿ 4 ಚೈನ್ ಹಾಕಿರ್ತೀವಲ್ಲ ಅದ್ರ ಒಳಗಡೆ ಲಾಕ್ ಮಾಡ್ತೀನಿ. ಅದ್ರ ಒಳಗಡೆ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲಿ 4 ಚೈನ್ ಗ್ಯಾಪ್ ಇತ್ತಲ್ಲ, ಸೊ ಅದರೊಳಗಡೆ ಲಾಕ್ ಮಾಡಿದ್ದೀನಿ. ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಇವಾಗ 5 ಚೈನ್ ಹಾಕಿ 5 ಚೈನ್ ಬ್ಯಾಕ್ ಸೈಡಿಂದ ಹಾಕಿದೆ, ಮತ್ತು 4 ಚೈನ್ ಇರೋ ಕಡೆ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ, ಟರ್ನ್ ಮಾಡಿದ್ದೀನಿ. ಅಲ್ಲಿಂದ ನೀಡಲ್ ಮೇಲೆ ಡೈರೆಕ್ಟಾಗಿ ದಾರ ಸುತ್ಕೋಬೇಕು. ಈ 5 ಚೈನ್ 2 ಸತಿ ಇತ್ತಲ್ವ, ಆ ಗ್ಯಾಪ್ ಒಳಗಡೆ ನೀಡಲ್ನ ಹೋಗಿ ದಾರನ ತಂದು 3 ದಾರ ಇರುತ್ತೆ, 2 ದಾರ ಒಂದು ಮಾಡ್ಕೊಳ್ಳೋಣ, 2 ದಾರ ಒಂದು ಮಾಡ್ಕೊಳ್ಳೋಣ. ಸೊ ಒಂದು ಡಬಲ್ ಕ್ರೋಶೆ ಮಾಡಿದ್ದೀನಿ. ಇದೇ ಥರ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಈ ಡಿಸೈನ್ಗೆ ಬೇಸ್ ಲೈನ್ ಈ ಥರ ಹಾಕ್ಸ್ಬಿಟ್ಟು ಪಿಕಾಟ್ಸ್ದು ತುಂಬ ಹಾಕಿದ್ದೀನಿ. ಸೊ ಈ ಥರ ಡಿಸೈನು ಟ್ರೈ ಮಾಡಿದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ, ಯಾಕಂದರೆ ಬೀಡು ಮೇಲೆ ಬರೋ ಥರ ಮಾಡಿದ್ದೀವಿ ಅಲ್ವಾ ಬೇಸಲ್ಲಿ. ಸೊ ಅದು ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಕಾಣಿಸುತ್ತೆ. ಇದಕ್ಕೆ ನಾನಿಲ್ಲಿ 6 ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಆಲ್ರೆಡಿ ಒಂದಿತ್ತು ಅಲ್ವಾ, 3 ಚೈನ್ದು ಒಂದು ಕಂಬ ಥರ ಕನ್ಸಿಡರ್ ಮಾಡಬೇಕು. ಅದು ಬಿಟ್ಟು 6 ಡಬಲ್ ಕ್ರೋಶೆ, 6 ಡಬಲ್ ಕ್ರೋಶೆನ ಮಾಡಿ ಸ್ವಲ್ಪ ಇವಾಗ ನಾನಿಲ್ಲಿ 3 ಚೈನ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಬಟ್ ನಾನಿಲ್ಲಿ ಚೇಂಜ್ ಮಾಡಿದ್ದೀನಿ. 3 ಚೈನ್ನ ಸ್ಕಿಪ್ ಮಾಡಿ ಒಂದೇ ಒಂದು ಮೀಡಿಯಮ್ ಸೈಜ್ ಬೀಡು ಬೇಸಲ್ಲಿ ಏನು ತೊಗೊಂಡಿದ್ದೀನಿ ಆ ಬೀಡನ್ನ ನಾನು ಇನ್ಸರ್ಟ್ ಮಾಡಿ ಸೇಮ್ ಅದೇ ಜಾಗದಲ್ಲಿ ಕಂಬ ಮಾಡ್ತೀನಿ. ಇಲ್ಲಿ 3 ಚೈನ್ ತೋರಿಸ್ದೆ ಅಲ್ವಾ, ಸೊ ಸ್ಕಿಪ್ ಮಾಡಿಬಿಟ್ಟು 3 ಚೈನ್ ಯಾಕೋ ಸೂಟ್ ಆಗಿಲ್ಲ ಅಂತ ನಾನು ಬೀಡನ್ನ ಹಾಕಿದ್ದೀನಿ. ಸೊ ಅದನ್ನು ತೋರ್ಸೋಕ್ಕಾಗಲಿಲ್ಲ ಫ್ರೆಂಡ್ಸ್, ಅದಕ್ಕೆ ಜಸ್ಟ್ ಲಾಸ್ಟಲ್ಲಿ ತೋರಿಸ್ತೀನಿ. ಬೀಡನ್ನ ಒಂದು ಸೆಂಟ್ರಲ್ಲಿ ಇನ್ಸರ್ಟ್ ಮಾಡ್ಕೊಂಬಿಡಿ. ಅದು ಬಿಟ್ಟು 6 ಕಂಬಗಳನ್ನ ಮಾಡ್ಕೊಳ್ತೀನಿ. ಒಟ್ಟು 7 ಕಂಬ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಫಸ್ಟ್ 6 ಕಂಬ ಮಾಡಿ ಲಾಸ್ಟಲ್ಲಿ ಒಂದು ಕಂಬ ಎಕ್ಸ್ಟ್ರಾ ಮಾಡಬೇಕು. ಇವಾಗ ಲಾಸ್ಟಲ್ಲಿ ಇನ್ನೂ ಒಂದು ಕಂಬ ಮಾಡ್ಕೊಳ್ಳೋಣ. ಆದಷ್ಟು ಆ ಹೋಲ್ ಗ್ಯಾಪಿಗೆ ನಾವು ಟಿಪ್ಗೆ ಕಂಬನ ಮಾಡಿ ನೆಕ್ಸ್ಟ್ ಆಚೆಗೆ ಲಾಕ್ ಮಾಡಿದ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಆರ್ಚ್ ಟಿಪ್ಪಿಗೆ ಲಾಕ್ ಮಾಡಿ ಈ ರೀತಿ ಕಾಣಿಸ್ತದೆ ಡಿಸೈನ್. ಸೊ ಅಲ್ಲಿ ಬೀಡ್ ಬೇಕಾದ್ರೂ ಹಾಕೋಬೋದು ಫ್ರೆಂಡ್ಸ್, ಇಲ್ಲ 3 ಚೈನ್ ಬೇಕಂದ್ರೂ ಹಾಕೋಬೋದು. ನಾನು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನು 3 ಚೈನ್ ಸ್ಕಿಪ್ ಮಾಡಿಬಿಟ್ಟು ಬೀಡನ್ನ ಹಾಕಿದ್ದೀನಿ.
ಮತ್ತು ಆರ್ಚ್ ಆಗಿದ ತಕ್ಷಣ ನಾವಲ್ಲಿಂದ 2 ಸರ್ತಿ 4 ಚೈನ್ ಮಾಡ್ಕೊಳ್ತೀನಿ. ಸೇಮ್ ಸ್ಟಾರ್ಟ್ ಯಾವ ರೀತಿ ಮಾಡಿದ್ದೀವಿ 2 ಸರ್ತಿ 4 ಚೈನ್ ಮಾಡಿ 1 ಸರ್ತಿ 5 ಚೈನ್ ಮಾಡೋದು, ಅದೇ ರೀತಿ ಸ್ಟಾರ್ಟ್ ಮಾಡ್ಕೋಬೇಕು. ಆರ್ಚ್ ಆದ ತಕ್ಷಣ ಮತ್ತೆ ಅದೇ ರೀತಿ 2 times 4 ಚೈನ್, 1 time 5 ಚೈನ್ ಹಾಕಿ ಬ್ಯಾಕ್ ಸೈಡಿಂದ ಅಂದರೆ ಮತ್ತೆ 5 ಚೈನ್ ಹಾಕಿ ಲಾಕ್ ಮಾಡಬೇಕಾಗತ್ತೆ. ಇಲ್ಲಿ 5 ಚೈನ್ ಹಾಕಿದ್ದೀನಲ್ಲ, ಟಿಪ್ಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಟಿಪ್ಪಲ್ಲಿ ಲಾಕ್ ಮಾಡಿ ಮತ್ತೆ ಬ್ಯಾಕ್ ಸೈಡ್ 5 ಚೈನ್ ಹಾಕಿ ಬ್ಯಾಕ್ ಸೈಡಿಂದ ಕೂಡ ಲಾಕ್ ಮಾಡ್ಕೊಳ್ಳೋಣ. 5 ಚೈನ್ ಬ್ಯಾಕ್ ಸೈಡಿಂದ ಲಾಕ್, ಮತ್ತು ಇವಾಗ 3 ಚೈನ್ ಮಾಡೋಣ. 4 ಚೈನ್ ಒಳಗಡೆ ಒಂದ್ಸತಿ ಲಾಕ್, ಫ್ರಂಟ್ ಕಡೆ ದಾರ ತಿರುಗಿಸ್ಕೋಬೇಕು, ಅಂದರೆ ಸಾರಿ ತಿರುಗಿಸ್ಕೋಬೇಕು ಫ್ರಂಟ್ ಕಡೆ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ 2 ಸರ್ತಿ 5 ಚೈನ್ ಏನು ಹಾಕಿದ್ವಿ ಅದೆರಡು ಸೇರಿಸಿ ನಾನು ಕಂಬಗಳನ್ನ ಮಾಡ್ಕೋತೀನಿ. ಫ್ರೆಂಡ್ಸ್, ಈ ಸೈಡ್ 6 ಡಬಲ್ ಕ್ರೋಶನ ಮಾಡ್ತಾ ಇದ್ದೀನಿ, ಆ ಸೈಡು 6 ಡಬಲ್ ಕ್ರೋಶ ಮಾಡಿ ಎಕ್ಸ್ಟ್ರಾ ಒಂದು ಟಿಪ್ಗೆ ಒಂದು ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಅಲ್ಲಿ 3 ಚೈನ್ ತೋರಿಸ್ದೆ ಅಲ್ವಾ, ನಾನು ಇವಾಗ ಅದನ್ನು ಚೇಂಜ್ ಮಾಡಿಬಿಟ್ಟು ಬೀಡನ್ನ ಹಾಕಿದ್ದೀನಿ. ಮೀಡಿಯಮ್ ಸೈಜ್ ಬೀಡ, ಬೇಸಲ್ಲಿ ಯಾವ ರೀತಿ ತೊಗೊಂಡಿದ್ವಿ ಅದೇ ಥರ ಬೀಡನ್ನ ಹಾಕಿದ್ದೀನಿ. ಬೀಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೋಸ್ಕರ ಬೀಡ್ ಬೇಡ ಅಂದರೆ 3 ಚೈನ್ ಕೂಡ ನೀವು ಹಾಕ್ಕೋಬೋದು. ಅದು ವಿ ಟಿಪ್ ಕಾಣಿಸುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಕಾಣಿಸ್ತಾ ಇದೆ. ಬೇಸ್ ಲೈನ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಬೀಡ್ ಎಕ್ಸ್ಟ್ರಾ ಮೀಡಿಯಮ್ ಸೈಜ್ ಬೀಡ್ ಅಲ್ವಾ, ಸೊ ಡಾರ್ಕ್ ಕಲರ್ ಇರೋದ್ರಿಂದ ಎಂತ ಕಾಣಿಸುತ್ತೆ. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಲಾಸ್ಟ್ ವರ್ಕು ಇದೇ ರೀತಿ ಮಾಡಿ 2-3 ಚೈನ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಎಂಡ್ ಮಾಡಿರೋದು. ಫ್ರೆಂಡ್ಸ್, ಇದಕ್ಕೆ 125 ದಾರದ್ದು ಸುತ್ತಕೊಂಡು ಮೀಡಿಯಮ್ ಸೈಜ್ ಕುಚ್ಚು ಕಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಡಿಸೈನು. ಸೊ ಈ ಥರ ಸಿಮಿಲರ್ ತೋರಿಸಿದ್ದೀನಿ ಫ್ರೆಂಡ್ಸ್, ಆದರೆ ಈ ಥರ ಅಲ್ಲ ಬೇಸು, ಬೇರೆ ಥರ ಬೇಸೋದು. ಸೊ ನೀವು ಈ ಥರ ಹೊಸದಾಗಿ ಟ್ರೈ ಮಾಡಿ ನೋಡಿ. ಈ ಥರ ಬೀಡ್ ಹಾಕ್ಬಿಟ್ಟು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದೇ ಹೈಲೈಟಾಗಿ ಕಾಣುತ್ತೆ ಇದರಲ್ಲಿ. ಸೊ ನಮಗೆ ಬಟ್ಟೆಗೂ ಕ್ರೋಶಾಗೂ ಈ ಥರ ಜಾಯಿನ್ ಮಾಡ್ದಂಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಇದೇ ಥರ ನೀವು ಕ್ರಿಸ್ಟಲ್ ಕೂಡ ಟ್ರೈ ಮಾಡ್ಬೋದು. ಈ ಬೀಡ್ ಬದಲು ಕ್ರಿಸ್ಟಲ್ ಬೀಡ್ ಹಾಕಿದ್ರೆ ಇನ್ನೂ ಸ್ವಲ್ಪ ಶೈನಿ ಕಾಣಿಸುತ್ತೆ. ಸೊ ಅದು ಕೂಡ ಚೆನ್ನಾಗಿ ಅನಿಸುತ್ತೆ ನಿಮಗೆ. ಬಿಗ್ ಬೀಡಲ್ಲೂ ನೀವು ಟ್ರೈ ಮಾಡ್ಬೋದು. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹೊಸಬ್ರು ನೋಡ್ತಾ ಇರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದಕ್ಕೆ ಪ್ರೈಸ್ ಬಂದು 450 ಅರೌಂಡ್ ಚಾರ್ಜ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.